ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾರ್ಗದರ್ಶನವನ್ನ, ಸಮಾಧಾನವನ್ನ ಪಡೆಯಬಹುದು. ಆದರೆ ಈ ಮದುವೆ, ವಿವಾಹ ವಿಷಯವಾಗಿ ಇವತ್ತಿನ ಕಾಲಮಾನದಲ್ಲಿ ಹೆಚ್ಚು ಅದರ ಬಗ್ಗೆ ಒಂದು ದ್ವಂದ್ವ, ಗೊಂದಲ, ಸಮಸ್ಯೆ ಇದೆ. ಎಷ್ಟೋ ಜನ ತಮಗೆ ಮಗನೋ ಮಗಳಿರ್ತಾಳ, ಅವನಿಗಾಗಿ ಅಥವಾ ಅವಳಿಗಾಗಿ ಜಾತಕಗಳು ಬರ್ತಾ ಇರ್ತಾವ, ಪ್ರಪೋಸಲ್ಸ್ ಬರ್ತಾ ಇರ್ತಾವ. ಆ ಹುಡುಗನಂದು ಅಥವಾ ಹುಡುಗಿಯ ಜಾತಕವನ್ನು ಇವರ ಮಗನೋ ಮಗಳ ಜಾತಕದ ಜೊತೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿ ಜ್ಯೋತಿಷಿಗಳು, ದೈವಜ್ಞರ ಹತ್ರ ಜಾತಕವನ್ನ ತಗೊಂಡು ಹೋಗ್ತಾರೆ. ಅವರು ಜಾತಕವನ್ನ ಹೊಂದಾಣಿಕೆ ಮಾಡಿ ಇದು ಜಾತಕ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವಾಗ ತಂದೆ ತಾಯಿಗಳೇನ್ ಹೇಳ್ತಾರೆ, ಇಲ್ಲ ಗುರುಗಳೇ, ಹುಡುಗನ ಕಡೆನೋ ಹುಡುಗಿ ಕಡೆನೋ ತೋರಿಸಿದ್ದಾರೆ, ಜಾತಕ ಕೂಡಿ ಬರತ್ತಂತೆ, ಮತ್ ನೀವ್ಯಾಕೆ ಬರಲ್ಲ ಅಂತೀರಿ? ಹೀಗೆ ಜಾತಕ ಹೊಂದಾಣಿಕೆ ಆಗುತ್ತೆ ಆಗಲ್ಲ ಅನ್ನುವುದರ ಬಗ್ಗೆನೇ ಅನೇಕ ದ್ವಂದ್ವಗಳು ಇವತ್ತು ನಮ್ಮ ಸುತ್ತಮುತ್ತಲು ಹರಿದಾಡ್ತಾ ಇದೆ. ಯಾಕೆ ಹಂಗಂದ್ರೆ ಜಾತಕ ಹೊಂದಾಣಿಕೆ ಅಂದರೆ ಏನು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಹುಡುಗ ಮತ್ತೆ ಒಂದು ಹುಡುಗಿಯ ಜಾತಕವನ್ನ ಹೊಂದಾಣಿಕೆ ಮಾಡಿ ನೋಡುವುದು ಅಂದರೇನು? ಒಂದು 50 ವರ್ಷಗಳ ಹಿಂದೆ ಹೋದ್ರೆ ಈ ಜಾತಕವನ್ನ ನೋಡಿ ಮದುವೆ ಮಾಡುವ ಪದ್ಧತಿ ಇರಲೇ ಇಲ್ಲ. ಅಕ್ಕನ ಮಗಳು, ಸೋದರ ಮಾವನ ಮಗಳು, ಮತ್ತೊಬ್ರು ಸಂಬಂಧಿಕರು, ಹಿರಿಯರ್ಲು, ಊರಲ್ಲೂ ಯಾರೋ ಒಬ್ರು ತೋರಿಸ್ತಿದ್ರು, ಮದುವೆ ಮಾಡ್ತಾ ಇದ್ರು. ಅವಾಗ ಸಮಾಜದಲ್ಲಿ ಒಂದು ವ್ಯವಸ್ಥಿತ ನಾಗರಿಕತೆ ಇತ್ತು. ಭಯ, ಭಕ್ತಿ, ಶ್ರದ್ಧೆ, ಪಾಪ, ಪುಣ್ಯ, ಒಳ್ಳೇದು, ಕೆಟ್ಟದ್ದು, ಹೀಗೆ ಅನೇಕ ವಿಷಯಗಳ ಬಾಧ್ಯತೆ ಅಥವಾ ಈ ಕೂಡು ಕುಟುಂಬ ಇತ್ಯಾದಿಗಳ ಅಥವಾ ಬಹಳ ಸಾಂಪ್ರದಾಯಿಕ ಜೀವನ ಇದ್ದ ಕಾರಣ ಹಾಗಾದ್ರೆ ನಡೆದು ಹೋಗ್ತಾ ಇತ್ತು. ಇವತ್ತೇನಾಗಿದೆ ಅಂದ್ರೆ ನಮ್ಮ ನಾಗರಿಕತೆಯಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ, ಅಪ್ಡೇಟ್ಸ್ ಆಗಿದೆ, ಬದಲಾವಣೆಗಳಾಗಿದೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಭೇದವಿಲ್ಲ, ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ, ಎಲ್ಲರೂ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಎಲ್ಲರೂ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇರುವಾಗ ನಾವು ಜಾತಕವನ್ನ ಹೊಂದಾಣಿಕೆ ಮಾಡುವುದನ್ನ ಸರಿಯಾಗಿ ಕಲಿಯಬೇಕು. ಬನ್ನಿ, ಹಾಗಾದರೆ ನಾವು ಜ್ಯೋತಿಷಿಗಳು ಜಾತಕವನ್ನು ಕೂಡಿಸಿ ನೋಡ್ತೀವಿ ಅಂತೇವಲ್ಲ, ಅಂದರೇನು? ಜಾತಕ ಕೂಡಿಸಿ ನೋಡುವುದು ಅಂದರೇನು? ಅದರಲ್ಲಿ ಯಾವ ಯಾವ ಅಂಶಗಳು ಬರ್ತಾವ? ಏನು ಅಂಶಗಳು ಕೂಡಿದರೆ ಜಾತಕ ಹೊಂದಾಣಿಕೆ ಆಗ್ತದ, ಇಲ್ಲ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ? ಅದನ್ನ ನಾವು ಇವತ್ತು ತಿಳಿಯೋಣ. ಯಾಕಂದ್ರೆ ತುಂಬಾ ಜನರಿಗೆ ಬಹಳಷ್ಟು ಮೋಸ, ಅನ್ಯಾಯ, ತಪ್ಪು ದಾರಿ ಹೋಗ್ತಾ ಇದೆ. ಜನರಿಗೆ ಸರಿಯಾದ ಮಾರ್ಗದರ್ಶನ ಈ ಜಾತಕ ಹೊಂದಾಣಿಕೆಯಲ್ಲಿ ಸಿಗ್ತಾ ಇಲ್ಲ. ಒಬ್ರು ಜಾತಕ ಕೂಡ್ತದ ಅಂತಾರ, ಒಬ್ರು ಜಾತಕ ಕೂಡಂಗಿಲ್ಲ ಅಂತಾರ. ಜಾತಕ ಕೂಡಿದ್ಮೇಲೂ, ಮದ್ವಿ ಮಾಡಿದ್ಮೇಲೂ ಡೈವರ್ಸ್ ಆಗ್ತಾವ. ಇವೆಲ್ಲಕ್ಕೂ ನಾನು ಒಂದು ತೆರೆಯನ್ನ ಕೊಡಬೇಕು, ಒಂದು ಜಾಗೃತಿಯನ್ನ ಜನರಲ್ಲಿ ಮೂಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಬನ್ನಿ, ನಾವು ಈಗ ಜಾತಕ ಹೊಂದಾಣಿಕೆ ಅಂದರೆ ಏನು ಅಂತ ಹೇಳಿ ಸರಿಯಾಗಿ ತಿಳಿಯೋಣ. ಜಾತಕ ಹೊಂದಾಣಿಕೆ ಅನ್ನುವ ವಿಷಯವನ್ನ ಬಂದಾಗ ಮೊದಲಿಗೆ ಏನ್ ಬೇಕು? ವರನ ರಾಶಿ, ನಕ್ಷತ್ರ, ಅವನ ಜನ್ಮ ದಿನಾಂಕ, ಸಮಯ ಮತ್ತು ಸ್ಥಳ. ಇದೇ ಪ್ರಕಾರವಾಗಿ ನಮಗೆ ಹುಡುಗಿಯದ್ದು ಕೂಡ ರಾಶಿ, ನಕ್ಷತ್ರ ಇತ್ಯಾದಿಗಳು ಬೇಕು. ಹುಡುಗ ಮತ್ತು ಹುಡುಗಿಯ ರಾಶಿ ನಕ್ಷತ್ರಗಳ ಸಿಕ್ಕ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅಷ್ಟಕೂಟಗಳ ಹೊಂದಾಣಿಕೆಯನ್ನ ಮಾಡ್ತೀವಿ. ಅಷ್ಟಕೂಟಗಳ ಹೊಂದಾಣಿಕೆ ಅಂತಂದ್ರೆ ನಾವು 8 ಕೂಟಗಳು, ಇಲ್ಲಿ ವರ್ಣ, ವೈಶ್ಯ, ಹೀಗೆ 8 ಕೂಟಗಳು ಬರ್ತಾವ. ಕೊನೆಗೆ ಬಕೂಟ ಮತ್ತು ನಾಡಿ. ಹೀಗೆ ಅಷ್ಟಕೂಟಗಳಲ್ಲಿ ನಮಗೆ ಮೈತ್ರಿ, ಗ್ರಹ ಮೈತ್ರಿ, ಎಲ್ಲ ಯೋನಿ ಕೂಟಗಳೆಲ್ಲ ಬರ್ತಾವ. ಸೊ ಇದಕ್ಕೆ ಏನಾಗತ್ತೆ ಅಂದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್, 7 ಮಾರ್ಕ್ಸ್, 8 ಮಾರ್ಕ್ಸ್, ಒಟ್ಟಾರೆ 36 ಮಾರ್ಕ್ಸ್ಗಳು. ಹೀಗೆ ಹುಡುಗ ಮತ್ತೆ ಹುಡುಗಿಯ ಜಾತಕವನ್ನ ಸರಿಯಾಗಿ ಜೋಡಿಸಿದಾಗ
ಕನಿಷ್ಠ 18 ಗುಣಗಳು ಕೂಡಿ ಬರಬೇಕು ಅಂತ ಹೇಳ್ತಾರೆ. ಇದು ಬೇಸಿಕ್, ಇದು ಅಗದಿ ಪ್ರಾಥಮಿಕವಾಗಿ ಹುಡುಗನ ರಾಶಿ ನಕ್ಷತ್ರ, ಹುಡುಗಿಯ ರಾಶಿ ನಕ್ಷತ್ರವನ್ನ ನೋಡಿ ಅಷ್ಟಕೂಟಗಳನ್ನ ಹೊಂದಾಣಿಕೆ ಮಾಡುವುದನ್ನ ಬೇಸಿಕ್, ಪ್ರಾಥಮಿಕ, ಪ್ರಿಲಿಮಿನರಿ ಹೊಂದಾಣಿಕೆ ಅಂತ ಕರಿತೀವಿ. ಅರ್ಥಾತ್ ಒಂದು ವೇಳೆ ನಿಮಗೆ ಅಷ್ಟಕೂಟಗಳೇ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಮುಂದಿನ ಸ್ತ್ರೀ ದೀರ್ಘ, ರಜ್ಜುಕೂಟ, ಮಹೇಂದ್ರ ಕೂಟ, ಗ್ರಹಗಳ ಸ್ಥಿತಿಗತಿಗಳು, ಗ್ರಹ ವರ್ಣನಾಧ್ಯಾಯ, ಹೀಗೆ ಅನೇಕ ವಿಷಯಗಳನ್ನ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅಷ್ಟಕೂಟ ಅಂದರೆ ಒಂಥರ ಬೇಸಿಕ್. ಅದು ನೀವು PUC ಅಡ್ಮಿಷನ್ ಮಾಡಿಸ್ಬೇಕು ಅಂತಂದ್ರೆ SSLC ಪಾಸ್ ಆಗಿರ್ಬೇಕು. ನೀವು SSLC ಪಾಸ್ ಆಗಿಲ್ಲ ಅಂದ್ರೆ PUC ಅಡ್ಮಿಷನ್ ಮಾಡ್ಸಕ್ಕಾಗಲ್ಲ. ಸಿಂಪಲ್. ಹಾಗೆ ಅಷ್ಟಕೂಟಗಳಲ್ಲಿ ನಾಡಿಕೂಟ, ಮಧ್ಯನಾಡಿ ಬಂದಿರಬಾರದು. ಮಧ್ಯೇಕನಾಡಿ ಕುರುತ್ವೇ ನಿಷೇಧ, ಸಂಪೂರ್ಣವಾಗಿ ಮಧ್ಯನಾಡಿಯನ್ನ ನಿಷೇಧ ಮಾಡ್ತಾರೆ. ಆದಿನಾಡಿ ಅಂತ್ಯನಾಡಿಗೆ ಪರಿಹಾರೋಪಾಯಗಳನ್ನ ಕರ್ಮ ವಿಪಾಕ ಸಂಹಿತ ಮತ್ತು ವೀರಸಿಂಹಾವಲೋಕ ಅನ್ನುವ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಕಸ್ಮಾತ್ 18ಕ್ಕಿಂತ ಕಡಿಮೆ ಗುಣ ಕೂಡಿ ಬಂದರೂ ಕೂಡ ನಾವು ಮುಂದೆ ವರಿಯಬಹುದು. ಏಕನಾಡಿ ದೋಷ ಇಲ್ಲ, ಬಕುಟ ದೋಷ ಇಲ್ಲ, ಗ್ರಹ ಮೈತ್ರಿ ಸ್ವಲ್ಪ ಚೆನ್ನಾಗಿದೆ, ನಾವು ಮುಂದಿನ ಹಂತಕ್ಕೆ ಹೋಗಬಹುದು. ನಾವು ಜಾತಕದಲ್ಲಿ ಬಹಳ ಮುಖ್ಯವಾಗಿ ಹುಡುಗನ ಜಾತಕ ಮತ್ತೆ ಹುಡುಗಿಯ ಜಾತಕದಲ್ಲಿ ನೋಡುವ ವಿಚಾರಗಳು, ಈ ಅಷ್ಟಕೂಟಗಳು ಕೂಡಿದ ನಂತರ ನಾವೇನ್ ಮಾಡ್ತೀವಿ, ಬಹಳ ಮುಖ್ಯವಾದ ಅಂಶವನ್ನ ಪರಿಗಣಿಸ್ತೀವಿ. ಇದು ನಮ್ಮ ಹುಡುಗ ಅಥವಾ ಹುಡುಗಿಯ ಜನ್ಮ ಜಾತಕ ಅಂತ ನಿರ್ಣಯ ಮಾಡಿದರೆ ಇದನ್ನ ನಾವು ಲಗ್ನ ಸ್ಥಾನ ಅಂತ ಕರಿತೀವಿ. ನಾವು ಜಾತಕವನ್ನ ನೋಡಿ ಹುಡುಗನ ಸ್ವಭಾವ, ಹುಡುಗನ ಆಯುಷ್ಯ, ಹುಡುಗನ ಹ್ಯಾಬಿಟ್ಸ್, ಹುಡುಗನ ಹಾಬೀಸ್, ಹುಡುಗನ ಲೈಫ್ ಸ್ಟೈಲ್, ಹುಡುಗನ ಇಂಟ್ರೆಸ್ಟ್, ಇವೆಲ್ಲವನ್ನ ಲಗ್ನದಿಂದ ಮತ್ತೆ ಚಂದ್ರನಿಂದ ನಾವು ನಿರ್ಣಯ ಮಾಡ್ತೇವೆ. ಲಗ್ನದಿಂದ ಅವನ ಆಯುಷ್ಯ ಎಷ್ಟದ, ಸ್ವಭಾವ, ಗುಣ, ಆಲೋಚನಾ ಶಕ್ತಿ, ಅವನ ಅಪೇಕ್ಷೆ, ಅವನ ಹಾಬೀಸ್, ಇವೆಲ್ಲವನ್ನು ನೋಡ್ತೀವಿ. ಈ ರಾಶಿಗೂ ಮತ್ತೆ ಹುಡುಗಿಯ ರಾಶಿಗೂ ಟ್ಯಾಲಿ ಆಗ್ತದೋ ಇಲ್ಲೂ ನೋಡ್ತೀವಿ. ಇವನ ಸ್ವಭಾವ, ಗುಣಧರ್ಮಗಳನ್ನ ನೋಡ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ದ್ವಿತೀಯ ಸ್ಥಾನ, ವಾಚಸ್ಥಾನ, ವಾಂಗ್ಮೀಯತೆ, ಕುಟುಂಬ ಸ್ಥಾನ, ಇವರ ಮಾತನಾಡುವ ರೀತಿ ನೀತಿ, ಒರಟತನ, ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ರೀತಿ, ಮತ್ತೆ ಧನಸ್ಥಾನ ಅಂತನೂ ಕರಿತೇವೆ ಇದಕ್ಕೆ. ದುಡ್ಡಿನ ಬಗ್ಗೆ ಇವರಿಗಿರ್ತಕ್ಕಂಥ ವಿಚಾರ, ಅಭಿಪ್ರಾಯ, ದುಡ್ಡಿನ ಬಗ್ಗೆ ಇರ್ತಕ್ಕಂಥ ಗೌರವ, ಕಾಳಜಿ, ಇವೆಲ್ಲವನ್ನ ನೋಡ್ತೇವೆ. ಈ ತೃತೀಯ ಸ್ಥಾನದಿಂದ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್, ಕಾಂಪಿಕ್ಟಾಬಿಲಿಟಿ ನೋಡ್ತೀವಿ. ಸಹನೆ, ಸಮಾಧಾನಗಳನ್ನ, ಧೈರ್ಯವನ್ನ ನೋಡ್ತೀವಿ. ಆಮೇಲೆ ಹುಡುಗಿಯಲ್ಲಿ ನೋಡ್ತೀವಿ, ಅಂದ್ರೆ ಇವನಲ್ಲಿ ಎಷ್ಟು ಧೈರ್ಯ ಅದ, ಹುಡುಗಿಯಲ್ಲಿ ಎಷ್ಟು ಧೈರ್ಯ ಅದ, ಹುಡುಗಿಯಲ್ಲಿ ಸ್ಯಾಕ್ರಿಫೈಸಿಂಗ್ ನೇಚರ್ ಎಷ್ಟದ, ಅವನಲ್ಲಿ ಎಷ್ಟದ, ಹುಡುಗಿ ಅಡ್ಜಸ್ಟ್ ಆಗೋದು ಹೆಂಗ್ ಮಾಡ್ತಾಳೆ, ಹುಡುಗ ಎಷ್ಟು ಅಡ್ಜಸ್ಟ್ ಆಗ್ತಾನಂತ ಈ ತೃತೀಯ ಭಾವದಿಂದ ನೋಡ್ತೀವಿ. ಚತುರ್ಥ ಭಾವದಿಂದ ಸುಖ, ಯಾರು ಯಾರಿಗಾಗಿ ಎಷ್ಟು ಸುಖವನ್ನ ಕೊಡ್ತಾರ, ಸಮಾಧಾನವನ್ನ ಕೊಡ್ತಾರ, ಅನುಕೂಲತೆಗಳನ್ನ ಮಾಡಿಕೊಡ್ತಾರ, ವ್ಯವಸ್ಥೆಯನ್ನ ಮಾಡಿಕೊಡ್ತಾರ ಅನ್ನೋದನ್ನ ನೋಡ್ತೀವಿ. ಈ 5ನೇ ಮನೆಯನ್ನ ನಾವು ಸಂತಾನ ಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಇಶ್ಯೂಸ್. ಮಕ್ಕಳ ಭಾಗ್ಯ ಇವರ ಜಾತಕದಲ್ಲಿ ಹೇಗಿದೆ, ಇವರಿಬ್ಬರನ್ನ ಮದುವೆ ಆಗುವುದರಿಂದ ಇವರಲ್ಲಿರ್ತಕ್ಕ ಈ 5ನೇ ಮನೆಗೆ ಯಾವ್ದಾದ್ರು ಪಾಪಗ್ರಹಗಳಿದ್ದಾರ, 5ನೇ ಮನೆಗೆ ಏನಾದ್ರೂ ಪಾಪಗ್ರಹಗಳ ದೃಷ್ಟಿ ಬೀಳ್ತಾವ, ಅಥವಾ ಈ 5ನೇ ಮನೆ ಪಾಪ ಪೀಡಿತವಾಗಿದೆಯಾ, ಅಥವಾ ಈ ಕಡೆ ಪಾಪಗ್ರಹಗಳಿದ್ದು ಇದು ಪಾಪಕರ್ತರ ಯೋಗದಲ್ಲಿ ಏನಾದ್ರೂ ಬಂದಿದೆಯಾ, ಹೀಗೆ ಒಂದೊಂದೇ ಭಾವಗಳನ್ನ ಹುಡುಗ ಮತ್ತೆ ಹುಡುಗಿ ಜಾತಕದಲ್ಲಿ ನಾವು ಹೊಂದಾಣಿಕೆ ಮಾಡ್ತಾ ಹೋಗ್ತೀವಿ. 6ನೇ ಮನೆ ರೋಗ, ಶತ್ರುಗಳು, ರಿಪುಸ್ಥಾನ, ಋಣಬಾಧೆ, ದುಶ್ಚಟಗಳು, ದುಷ್ಟ ಬುದ್ಧಿಗಳು, ದುರ್ಜನರ ಸಹವಾಸ, ಇಂಥವೇನರವನು, ಇವೆಲ್ಲವನ್ನು ನೋಡ್ತೀವಿ ಹುಡುಗನಿಗಾಗಲಿ ಹುಡುಗಿಗಾಗಲಿ. ಮತ್ತೆ ಬಹುಮುಖ್ಯವಾಗಿ 7ನೇ ಮನೆ, ಇದನ್ನ ನಾವು ಕಳತ್ರ ಸ್ಥಾನ ಅಂತನೂ ಕರಿತೀವಿ. ಕಳತ್ರ ಸ್ಥಾನ ಭಾರ್ಯಾಭಾವ, ಸಪ್ತಮ ಭಾವ, ಅಸ್ತಂಗ ಭಾವ, ಹಿಂಗೆ ತನು, ಧನ, ಸಹಜ, ಸುಖ, ಸುಖ, ರಿಪು, ಕಳತ್ರ. ಅಂದರೆ ಇವರ ಸಾಮರಸ್ಯತೆ, ಇವರ ದಾಂಪತ್ಯ ಹೊಂದಾಣಿಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಸೂಕ್ಷ್ಮತನ, ಇವೆಲ್ಲವನ್ನ ನಾವು
ಈ ಸಪ್ತಮದಿಂದ ನಿರ್ಣಯ ಮಾಡ್ತೀವಿ. ಯಾರ ಜಾತಕದಲ್ಲಿ ಈ 7ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ, 7ನೇ ಮನೆಗೆ ಶುಭ ಗ್ರಹಗಳ ದೃಷ್ಟಿ ಅಥವಾ ಲಗ್ನಾಧಿಪತಿಯ ದೃಷ್ಟಿ ಬಿದ್ದರೆ, ಅಥವಾ ಇದು ಶುಭ ಯೋಗದಲ್ಲಿದ್ದರೆ, ಈ 7ರ ಅಧಿಪತಿ ಕೇಂದ್ರ ತ್ರಿಕೋಣಾಧಿಪತಿಗಳ ಜೊತೆ ಇದ್ದರೆ, ಒಟ್ಟು ಈ ಕಳತ್ರ ಅನ್ನುವ ಮನೆ ಚೆನ್ನಾಗಿದ್ದರೆ ಅವರ ದಾಂಪತ್ಯ ಜೀವನ ಇನ್ ಜನರಲ್ ಚೆನ್ನಾಗಿರುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಪರಿಗಣಿಸ್ತೀವಿ. 8ನೇ ಮನೆ ಆಕಸ್ಮಿಕ ಧನ, ಅಪಘಾತ, ಆಘಾತ, ಜೀವನದಲ್ಲಿ ಆತಂಕಗಳು, ದೊಡ್ಡ ದೊಡ್ಡ ಹೊಡೆತ, ಪೆಟ್ಟು, ಆಕಸ್ಮಿಕ ಲಾಭ, ಆಯುಷ್ಯ ಇತ್ಯಾದಿಗಳನ್ನೆಲ್ಲ ನಿರ್ಣಯ ಮಾಡ್ತೇವೆ. ಭಾಗ್ಯ, ಇವರಿಂದ ಆಗುವ ಒಳ್ಳೆ ಕೆಲಸ ಕಾರ್ಯಗಳು, ಇವರಿಬ್ಬರು ಮದುವೆಯಾದರೆ ಧಾರ್ಮಿಕ, ವ್ಯಾವಹಾರಿಕ, ಸಾಮಾಜಿಕ ಎಲ್ಲ ಕಾರ್ಯಗಳ ಬಗ್ಗೆ, ಇವರು ಏನೆಲ್ಲ ಮಾಡಬಹುದು, ಪ್ರಗತಿಪರವಾದಂತ ಕಾರ್ಯಗಳ ಬಗ್ಗೆ ವಿಚಾರಣೆ ಮಾಡ್ತೀವಿ. ದಶಮ ಭಾವ ಉದ್ಯೋಗ, ಕೋಆಪರೇಷನ್, ಸಹಕಾರ, ಲಾಭ, ಇವರಿಬ್ಬರು ಕುಟುಂಬದವರ ಜೊತೆ ಹೇಗಿರ್ತಾರ, ಇದು ಕುಟುಂಬ ಸ್ಥಾನ. ಏಕಾದಶ ಸ್ಥಾನ ದೂರದ ಸಂಬಂಧಿಕರ ಸ್ಥಾನ. ದುಡ್ಡು ಉಳಿಸುವುದರಲ್ಲಿ, ದುಡ್ಡು ಸಂಪಾದನೆ ಮಾಡುವುದರಲ್ಲಿ, ಹೆಸರು ಗಳಿಸುವುದರಲ್ಲಿ, ಹೆಸರು ಸಂಪಾದನೆ ಮಾಡುವುದರಲ್ಲಿ, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ, ಮನೆತನದ ಜವಾಬ್ದಾರಿಯಲ್ಲಿ ಇವರಿಬ್ರು ಹೇಗಿರ್ತಾರೆ ಅನ್ನೋದನ್ನ ನಿರ್ಣಯ ಮಾಡ್ತೀವಿ. ವ್ಯಯಸ್ಥಾನದಿಂದ ದಾಂಪತ್ಯ ಜೀವನ, ಅವರ ಶಯನ ಸುಖ, ದಾಂಪತ್ಯ ಸುಖ, ಅವರ ಅಂತರಂಗ ಸಾಂಸಾರಿಕ ಜೀವನ, ಪರಸ್ಪರ ಅವರಿರ್ತಕ್ಕಂಥ ರಸಿಕತೆ, ಶೃಂಗಾರ, ಅವರ ಜೊತೆಗೆ ಅವರಿಗಿರ್ತಕ್ಕಂಥ ಧಾರ್ಮಿಕ ಪ್ರವೃತ್ತಿ, ಇವೆಲ್ಲವನ್ನ ನಾವು ನೋಡ್ತೇವೆ. ಹೀಗೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದಾಗಿ ಒಂದೊಂದು ಮನೆಯಿಂದ ಒಂದೊಂದನ್ನ ನಿರ್ಣಯ ಮಾಡ್ತೀವಿ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ವಿವಾಹ ವಿಷಯವಾಗಿ ಕಳತ್ರ ಅಂದ್ರ ವಿವಾಹ. ಇದಕ್ಕೆ ಕಾರಕನ್ಯಾರು? ಶುಕ್ರ. ಈ ಕಳತ್ರ ಕಾರಕನು ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಭಾರ್ಗವ, ಈ ಕಳತ್ರ ಕಾರಕ ಶುಕ್ರ ಒಂದು ವೇಳೆ ನೀಚನಾಗಿದ್ದರೆ, ಪಾಪಗ್ರಹಗಳ ಜೊತೆಯಲ್ಲಿದ್ದರೆ, ಶತ್ರುವಿನೊಡನಿದ್ದರೆ, ಲಗ್ನ ಮತ್ತು ನವಾಂಶ ಎರಡನ್ನೂ ನೋಡ್ತೇವೆ ನಾವು. ಲಗ್ನ ಜಾತಕ ಮತ್ತೆ ನವಾಂಶ ಇವ ಎರಡನ್ನು ನೋಡ್ತೇವೆ. ಈ ಲಗ್ನ ನವಾಂಶದಲ್ಲಿ ಶುಕ್ರ ಎಲ್ಲಿದ್ದಾನೆ? ಕಳತ್ರ ಕಾರಕ. ಇವನು ಚೆನ್ನಾಗಿದ್ದರೆ, ಇವನ ಮೇಲೆ ಗುರುವಿನ ದೃಷ್ಟಿ ಇದ್ದರೆ, ಇವನು ಮೀನ ರಾಶಿಯಲ್ಲಿ ಉಚ್ಚನಾಗಿದ್ದರೆ, ಮಿತ್ರ ಕ್ಷೇತ್ರದಲ್ಲಿದ್ದರೆ, ಮಿತ್ರರೊಡನೆ ಇದ್ದರೆ, ಕೇಂದ್ರ ತ್ರಿಕೋಣದಲ್ಲಿದ್ದರೆ, ಆ ಹುಡುಗ ಅಥವಾ ಹುಡುಗಿಯದ ಜೀವನದಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರ್ತದ ಅಂತ ನಾವು ನಿರ್ಣಯ ಮಾಡ್ತೇವೆ. ಈ ಜ್ಯೋತಿಷ್ಯ ಗ್ರಂಥಗಳಲ್ಲಿ ವಿವಾಹ ವಿಷಯವಾಗಿ ಈ ಮಂಗಳ, ಈ ಮಂಗಳ ಎನ್ನುವ ಗ್ರಹ ಶುಕ್ರನ ಮೇಲೆ ಏನಾದರೂ ದೃಷ್ಟಿಯನ್ನು ಬಿಟ್ಟರೆ, ಸಪ್ತಮ ಭಾವವನ್ನೇನಾದರೂ ತೊಂದರೆ ಮಾಡಿದರೆ, ಅಥವಾ ಸಪ್ತಮದಲ್ಲಿಯೇ ಬಂದರೆ ಈ ಮಂಗಳನು ದಾಂಪತ್ಯ ಜೀವನಕ್ಕೆ ತೊಂದರೆಯನ್ನ ಉಂಟು ಮಾಡುವನು. ಪರಸ್ಪರ ಕಲಹ, ಜಗಳ, ಮನಸ್ತಾಪ, ಉದ್ವೇಗ, ಅಸಮಾಧಾನ, ವಿರಹ, ದೂರ ಜೀವನ ಎಲ್ಲವನ್ನ ಉಂಟು ಮಾಡುವ ಸಾಧ್ಯತೆ ಇರ್ತದ. ಹಾಗಾಗಿ ಮಂಗಳನಿಂದೇನಾದರೂ ದಾಂಪತ್ಯದಲ್ಲಿ ಜಾತಕದಲ್ಲಿ ತೊಂದರೆ ಇದೆ ಏನಂತ ಪರಸ್ಪರ ಇಬ್ಬರು ಜಾತಕದಲ್ಲೂ ನಾವು ನೋಡ್ತೀವಿ. ಇಷ್ಟೆಲ್ಲ ಆದ ಮೇಲೆ, ಇವೆಲ್ಲಾ ವಿಷಯಗಳನ್ನ ಪರಿಗಣಿಸಿದ ಮೇಲೆ ಒಟ್ಟ ಕೊನೆಯದಾಗಿ ನಾವು ಹೇಳುವುದೇನೆಂದರೆ, ಜಾತಕ ಹೊಂದಾಣಿಕೆಯನ್ನ ನಾವು ಯಾಕೆ ಮಾಡ್ತೀವಿ ಅಂತಂದ್ರ ಅವರಲ್ಲಿ ಸಂಸ್ಕಾರದ ಕೊರತೆ ಇವತ್ತಿದೆ ಅಂತ ಹೇಳಿ. ಆದರೂ ಲೌಕಿಕವಾಗಿ ನೀವು ತಂದೆ ತಾಯಿಗಳು ಎಲ್ಲವನ್ನು ಪರಿಗಣಿಸಬೇಕು. ಕೇವಲ ದುಡ್ಡು, ಅಧಿಕಾರ, ಸಂಪತ್ತು, ದೊಡ್ಡ ದೊಡ್ಡ ಊರಿನಲ್ಲಿದ್ದಾರೆ, ಅವೆಲ್ಲವೂ ದಾಂಪತ್ಯಕ್ಕೆ ಸುಖವನ್ನ ಕೊಡೋದಿಲ್ಲ. ನಮ್ಮ ಹತ್ರ ಬಂದ್ ಕೇಳ್ತಾರ, ಗುರುಗಳೇ ನನ್ನ ಮಗಳು ಚೆನ್ನಾಗಿರ್ತಾಳಲ್ಲ, ನನ್ನ ಮಗಳು ಖುಷಿಯಾಗಿರ್ತಾಳಲ್ಲ. ನಿಮ್ ಮಗಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂದ್ರೆ ದುಡ್ಡಿರೋರ್ ಮನೆ ಹೋದ್ರೆ ಖುಷಿಯಾಗಿರಲ್ಲ. ಅವಳು ಶ್ರೀಮಂತಿಕೆಯಿಂದ ಖುಷಿಯಾಗಿರಲ್ಲ. ಅವಳನ್ನ ಪ್ರೀತಿಸುವ ಹೃದಯ, ಸ್ಪಂದಿಸುವ ಮನಸ್ಸು, ಅವಳ ಜೊತೆ ಹೆಜ್ಜೆಗೆ ಹೆಜ್ಜೆ, ಭಾವಕ್ಕೆ ಭಾವ, ಅವಳ ಭಾವನೆಗೆ ಭಾವನೆಯನ್ನು ಬೆರೆಸಿ ಜೀವನ ಮಾಡುವ ಬಾಳ ಸಂಗಾತಿಯಿಂದ ಮಾತ್ರ ಸಾಧ್ಯ.
ಅಂಥದ್ದನ್ನ ನಾವು ಜ್ಯೋತಿಷದಲ್ಲಿ ನೋಡ್ತೇವೆ. ನಾವು ಜ್ಯೋತಿಷದಲ್ಲಿ ಜಾತಕ ಹೊಂದಾಣಿಕೆ ಮಾಡಿ ಕೊಡ್ತೀವಿ. ಇದರರ್ಥ ಅವ್ರು ಹೊಡೆದಾಟ ಬಿಡದಾಟ ಮಾಡೋದಿಲ್ಲ ಅಂತಲ್ಲ. ಅವ್ರು ಜಗಳಾಡ್ತಾರ, ಹೊಡೆದಾಡ್ತಾರ, ಅವರಲ್ಲಿ ಮನಸ್ತಾಪ ಆಗ್ತದ, ಭಿನ್ನಾಭಿಪ್ರಾಯಗಳು ಬರ್ತಾವ. ಇದೇ ಜೀವನ. ನಮ್ಮ ಅಜ್ಜ ಅಜ್ಜಿನೂ ಸಂಸಾರ ಹೊಡೆದಾಡ್ಕೋತ ಮಾಡ್ಯಾರ, ನಮ್ಮ ತಂದೆ ತಾಯಿನೂ ಹೊಡೆದಾಡ್ಕೋತ ಸಂಸಾರ ಮಾಡ್ಯಾರ, ನಾವು ಹೊಡೆದಾಡ್ಕೋತ ಸಂಸಾರ ಮಾಡ್ತಿದ್ದೀವಿ. ಮುಂದಿನ ಪೀಳಿಗೆನೂ ಹಂಗೆ ಇರ್ತದ. ಆದರೆ ಮರ್ಯಾದೆಯಿಂದ ಧರ್ಮ ಮಾರ್ಗದಲ್ಲಿ ನಾವೆಷ್ಟೇ ಜಗಳಾಡಲಿ, ಮನಸ್ತಾಪ ಇರ್ಲಿ, ಆದರೂ ಹೊಂದಾಣಿಕೆಯಿಂದ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಯನ್ನು ಅರ್ಥೈಸಿಕೊಂಡು ಗೃಹಸ್ಥಾಶ್ರಮ ಧರ್ಮದಲ್ಲಿದ್ದು ಜೀವನ ಮಾಡುವುದೇ ವಿವಾಹ. ಹಾಗಾಗಿ ಇವತ್ತು ನನ್ನ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ನಾನು ಹೇಳುವುದಿಷ್ಟೇ, ಜಾತಕ ಹೊಂದಾಣಿಕೆ ಸಣ್ಣ ವಿಷಯ ಅಲ್ಲ. 1 ನಿಮಿಷ 2 ನಿಮಿಷದಲ್ಲಿ ಜಾತಕ ಹೊಂದಾಣಿಕೆ ಆಗೋದಿಲ್ಲ. ಸಮಾಧಾನದಿಂದ ಎಲ್ಲ ವಿಷಯಗಳನ್ನು ಪರಿಪರಿಯಾಗಿ ಸೂಕ್ಷ್ಮವಾಗಿ ಪರಿಗಣಿಸಿ ತದನಂತರ ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗ್ತದ. ಕೇವಲ ಜ್ಯೋತಿಷ್ಯವನ್ನು ನಂಬಿ ನಿರ್ಣಯ ಮಾಡಬೇಡ್ರಿ. ಪರಸ್ಪರ ಕುಟುಂಬ, ಅವರ ಸಂಬಂಧಿಕರು ಎಲ್ಲರನ್ನು ವಿಚಾರಿಸಿ. ಇವತ್ತಿನ ಕಾಲಮಾನದಲ್ಲಿ ಸ್ವಾಭಿಮಾನ, ದುರಾಭಿಮಾನ, ಸುಪೀರಿಯಾರಿಟಿ ಅಂಡ್ ಇಂಟೀರಿಯಾರಿಟಿ ಕಾಂಪ್ಲೆಕ್ಸಸ್ ಬಹಳ ಆಗ್ಯಾವ. ಹಾಗಾಗಿ ಮನುಷ್ಯನಿಗೆ ದುರಾಭಿಮಾನ ಜಾಸ್ತಿ ಆಗಿರೋದ್ರಿಂದ ಸ್ವತಂತ್ರ ಜೀವನವನ್ನು ಅಪೇಕ್ಷಿಸ್ತಾನ. ಯಾರು ಅಪವಾದ ತಗೊಂಡು ಜೀವನ ಮಾಡೋದಿಲ್ಲ, ಯಾರು ಎಷ್ಟೇ ಬೈದ್ರು ಬೈಸ್ಕೊಂಡು ಜೀವನ ಮಾಡೋದಿಲ್ಲ. ಮೊದಲಿನ ತರ ಇವತ್ತಿನ ಕಾಲಮಾನ ಇಲ್ಲ. ಇದನ್ನ ತಂದೆ ತಾಯಿಗಳು, ಅತ್ತೆ ಮಾವಂದರು ಅರ್ಥ ಮಾಡ್ಕೋಬೇಕು. ಮತ್ತೆ ಮದುವೆ ಮಾಡಿಕೊಂಡು ಹೋಗುವ ಅಳಿಯಂದರು, ಸೊಸೆಯಂದರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಮದುವೆ ಎನ್ನುವುದು ಜವಾಬ್ದಾರಿಯೇ ವಿನಃ ಅದು ಸುಖ ಅಲ್ಲ. ಅದು ಕೇವಲ ಸುಖ ಕೊಡುವಂತಹ ಒಂದು ಹೊಸ ಅಧ್ಯಾಯ ಅಲ್ಲ. ಜವಾಬ್ದಾರಿ, ಅಧಿಕಾರ, ಒಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿಯನ್ನ ಹೊರುವಂತಹ ಒಂದು ಜವಾಬ್ದಾರಿ, ಒಂದು ಹೊಸ ಅಧ್ಯಾಯ. ಹಾಗಾಗಿ ಈ ನನ್ನ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಸಹಾಯವಾಗಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಯೋಗ್ಯ ಬಾಳ ಸಂಗಾತಿ ಸಿಗಲಿ. ನಿಮ್ಮ ಮಕ್ಕಳ ಜೀವನ ಸುಖಮಯವಾಗಲಿ ಎಂದು ಆಶಿಸುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.